ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಯಿತು ವಿಡಿಯೋ ಶೂಟ್ ಮಾಡೋದು. ಆ್ಯಕ್ಚುಲಿ ನಾನು ಇದ್ದದ್ದನ್ನೇ ಪೋಸ್ಟ್ ಮಾಡ್ತಾಯಿದ್ದೆ. ಅಜ್ಜಿ ಮನೆಗೆ ಹೋದದ್ದು ಮತ್ತು ಮಾವಂದು ಕಾರ್ಯ ಆದದ್ದೆಲ್ಲ ಅದನ್ನೇ ಇದ್ದದ್ದು ಪೋಸ್ಟ್ ಮಾಡ್ತಾಯಿದ್ದೆ. ಮೇ ಬಿ ಒಂದು 15 ಡೇಸೇ ಆಯಿತು ಇದು ಶೂಟ್ ಮಾಡದೆ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಇವತ್ತು ವೆಡ್ನೆಸ್ಡೇ ಆ್ಯಕ್ಚುಲಿ. ಸೊ ನೋಡೋ ಇವತ್ತು ಎಂತೆಲ್ಲ ಮಾಡ್ತೇವೆ ಅಂತೇಳಿ. ಅವ್ಯಾನ್ ಯಾವ ಸ್ಕೂಲಿಗೆ ಹೋಗ್ತಾನೆ, ಎಂತ ನೆಕ್ಸ್ಟ್ ಮಾಡ್ತಾನೆ ಅಂದರೆ ನರ್ಸರಿಯಾ ಎಂತ ನಾನು ನಿಮಗೆ ತೋರಿಸ್ತೇನೆ ಯಾವ ಸ್ಕೂಲ್ ಅಂತೆಲ್ಲ. ಇವತ್ತು ಹೋಗ್ಲಿಕ್ಕೆ ಉಂಟು. ಒಂದು ಫೀಸ್ ಪೇ ಮಾಡಲಿಕ್ಕೆ, ಅಡ್ಮಿಷನ್ ಆಗಿದೆ ಆಲ್ರೆಡಿ, ಬಟ್ ಫೀಸ್ ಪೇ ಮಾಡಲಿಕ್ಕಿತ್ತು. ಸೊ ಹೋಗ್ಲಿಕ್ಕೆ ಉಂಟು. ಮತ್ತು ಅಂತ ಹೇಳಿದರೆ ನಿಮಗೆ ನನ್ನ ವ್ಲಾಗ್ಸ್ ಹೇಗೆ ಆಗ್ತಾ ಉಂಟು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ಅಂದರೆ ಹೇಗೆ ಗೊತ್ತುಂಟಾ, ತುಂಬ ಜನ ನನಗೆ ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಆಯಿತಾ, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡು ಆ್ಯಂಡ್ ಒಳ್ಳೆ ಆಗ್ತದೆ ಹಾಗೆ ಈಗಂತ ತುಂಬ ಹೇಳ್ತಾರೆ. ಹಾಗೆ ನನಗೆ ನೆಗೆಟಿವ್ ಕಮೆಂಟ್ಸ್ ಈಗ ಕೇಳಲಿಕ್ಕೆ ಬರ್ತಾ ಉಂಟು ಹಿಂದಿನಿಂದ ಮಾತಾಡುವವ್ರದ್ದು. ಬಟ್ ದಟ್ಸ್ ಫೈನ್, ಲೆಟ್ ಇಟ್ ಗೋ ಅಂತ ಹೇಳಿ ನಾನು ಮೂವ್ ಆನ್ ಆಗ್ತೇನೆ. ನನಗೆ ಜಾಸ್ತಿ ತಲೆ ಕೆಡಿಸಲಿಕ್ಕೆ ಬೇಡ. ಸೊ ಬನ್ನಿ ನೋಡುವ ಇವತ್ತು ನಾನು ಎಂತೆಲ್ಲ ಮಾಡ್ತೇನೆ ಅಂತ. ಆ್ಯಂಡ್ ಇನ್ನೊಂದು ಎಂತ ಹೇಳಿದರೆ, ನಾನು ನಿಜವಾಗಿ ಹೇಳ್ತೇನೆ, ಎಂಥ ಸಹ ಫಿಲ್ಟರ್ ಇಟ್ಟು ಮಾಡ್ತಾಯಿಲ್ಲ. ಡೈಲಿ ನಾನು ಎಂತ ಮಾಡ್ತೇನೆ ನಾನು ಅದನ್ನೇ ತೋರಿಸ್ತಾಯಿತ್ತಾ. ಇನ್ನೂ ಕೆಲವರಿಗೆ ಡೌಟ್ ಉಂಟು, ಎಂತ ಹೇಳಿದರೆ ಇವಳು ಇಷ್ಟು ಕೆಲಸ ಮಾಡ್ತಾಳಾ ಅಥವಾ ಖಾಲಿ ವೀಡಿಯೋಗೋಸ್ಕರವ ಅಂತ. ವೀಡಿಯೋಗೋಸ್ಕರ ಅಲ್ಲವೇ ಅಲ್ಲ. ನಾನು ಮೇನ್ ರೀಸನ್ ಎಂತ ಅಂತ ನಾನು ಹೇಳ್ತೇನೆ. ನಾನು ಇಲ್ಲಿ 3 ಡೇಸ್ ಇರೋದಿಲ್ಲ. ಆಗ A to Z ಕೆಲಸ ನನ್ನ ಅತ್ತೆ ಮಾಡ್ತಾರೆ, ಅವ್ಯ ನಾನು ನೋಡಿಕೊಳ್ತಾರೆ. ಹಾಗೆ ನೋಡಿದರೆ ನಾನು ಮಾಡುವ ಕೆಲಸ ಅವರ ಮುಂದೆ ಎಂಥ ಸಲ ಆಯಿತಾ. ಸೊ ನಾನು ಇರುವಾಗಾದರೂ ಅವರಿಗೆ ಹೆಲ್ಪ್ ಆಗಲಿ ಅಂತ ನನ್ನಿಂದ ಆದಷ್ಟು ಮಾಡೋದು. ಹೌದು, ನಾನು ಮಾಡುವ ಕೆಲಸ ಎಲ್ಲ ಸಹ ಮಾಡುವವರೇ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೆ ಸ್ಪೆಷಲೇ. ಬಿಕಾಸ್ ಒಂದು ಸಿಟಿಯಿಂದ ಬಂದ ಹುಡುಗಿ ಇಲ್ಲಿ ಬಂದು ಅಡ್ಜಸ್ಟ್ ಆಗಿ ಮಾಡೋದುಂಟಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ರೈಟ್? ಸೊ ನನಗೆ ಅದು ನಾನು ಮಾಡೋದು ಹೌದು, ನೆಲ ಒರೆಸೋದು, ಕಸ ಗುಡಿಸೋದು ಚಿಕ್ಕ ಚಿಕ್ಕ ಕೆಲಸವೇ. ಬಟ್ ಇಟ್ಸ್ ಓಕೆ, ಅದನ್ನು ಸಹ ಮಾಡಿ ನಾನು ವಾಪಸ್ ಆಫೀಸ್ ಕೆಲಸ ಮಾಡ್ತೇನಲ್ಲ. ಸೊ ನನಗೆ ಅದು ದೊಡ್ಡದೇ. ಮತ್ತು ಅಂತ ಹೇಳಿದರೆ ಅಷ್ಟೇ. ನನಗೆ ಜಾಸ್ತಿ ನೆಗೆಟಿವ್ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಆಯಿತಾ. ನಿಜ ಹೇಳ್ತೇನೆ, ನಾನು ಮಾತಾಡಬಾರ್ದು ಅಂತ ಅಂದ್ಕೊಳ್ಳೋದು. ಬಟ್ ಅದೆಂತ ಹೇಳ್ತದೆ, ಅದೊಂದು ಇರ್ತದೆ ಗೊತ್ತಾಯಿತಾ. ನನಗೆ ಯಾವಾಗಲೂ ಸದೇ ಇರ್ತದೆ ಮೈಂಡಲ್ಲಿ, ಎಂಥಕ್ಕೆಪ್ಪ ಹೀಗೆ ಆಗ್ತಾ ಉಂಟು ಅಂತ ಹೇಳಿ. ಸೊ ಇಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋದರೆ ಮಾತಾಡ್ತಾನೆ ಇರ್ತೇನೆ, ಮತ್ತು ವೀಡಿಯೋಸ್ ಲಾಂಗ್ ಆಗ್ತದೆ. ಬನ್ನಿ ಇವತ್ತೆಂತೆಲ್ಲ ಮಾಡ್ತೇನೆ ಅಂತ ನಾನು ತೋರಿಸ್ತೇನೆ ನಿಮಗೆ. ನಾನಿಲ್ಲಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನನ್ನ ರೂಟೀನ್, ನೀವು ನನ್ನ ಮುಂಚಿನ ವ್ಲಾಗ್ಸನ್ನು ನೋಡಿದರೆ ಗೊತ್ತಿರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡಿ, ನನಗೆ, ಅತ್ತೆಗೆ, ಅಜ್ಜಿಗೆ ಟೀ ಮಾಡೋದು ನಾನು. ಮತ್ತು ಅವ್ಯಾನ್ ಮತ್ತು ಗೌತಮಿಗೆ ಕಷಾಯ, ಜೀರಿಗೆದ್ದು ಕಷಾಯ. ಸೊ ನಮಗೆ ಶುಗರ್ ಹಾಕ್ತೇನೆ, ಇನ್ನು ನೀವು ಅಂದ್ಕೋಬೇಡಿ ನಾನು ಶುಗರ್ ಜಾಸ್ತಿ ತಿಂತೇನೆ ಹಾಗೆ ಹೀಗೆ ಅಂತ. ಎಂತ ಇಲ್ಲ, ಜಸ್ಟ್ ಒಂದು ಚಾಗೆ ಮಾತ್ರ. ಮತ್ತು ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ತುಂಬ ಕಮ್ಮಿ ನಾವು. ಐಸ್ ಕ್ರೀಮ್ಸ್ ತಿಂತೇನೆ, ಇಲ್ಲ ಅಂತ ಇಲ್ಲ. ಮತ್ತು ಅವ್ಯಾನಿಗೆ ಮತ್ತು ಇವರಿಗೆ ನಾನು ಕಷಾಯಕ್ಕೆ ಬೆಲ್ಲವೇ ಹಾಕೋದು. ಈಗ ಬೆಲ್ಲ ಸಹ ನಂಬಲಿಕ್ಕಾಗೋದಿಲ್ಲ, ಯಾವುದು ಪ್ಯೂರು ಯಾವುದು ಫೇಕ್ ಇರ್ತದೆ ಅಂತ ಹೇಳಿ. ಎಂತ ಮಾಡೋದು, ಆಪ್ಷನ್ ಇಲ್ಲ. ಸೊ ಬೆಲ್ಲವನ್ನೇ ಯೂಸ್ ಮಾಡೋದು. ಅದಾಗಿ ನಮಗೆ ಇವತ್ತು ತಿಂಡಿಗೆ ಕಪ್ಪ ರೊಟ್ಟಿ ಇತ್ತು. ಸೊ ಅದನ್ನು ನಾನು ಮಾಡ್ತಾಯಿದ್ದೇನೆ ಇಲ್ಲಿ. ನಮ್ಮದೊಮ್ಮೆ ತಿಂಡಿಯೆಲ್ಲ ಆದರೆ ಮತ್ತು ಮನೆ ಕೆಲಸ ಎಲ್ಲ ಆದರೆ ನಾವು ಅವ್ಯಾಂದು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸುವ ಅಂತ ಹೇಳಿ, ಅಂದರೆ ಅಡ್ಮಿಷನ್ ಆಗಿತ್ತು ಬಟ್ ಫೀಸ್ ಕಟ್ಟಲಿಕ್ಕೆ ಹೋಗುವ ಅಂತ ಹೇಳಿ ಬೇಗ ಇಲ್ಲಿ ನಾನು ಮಾಡ್ತಾಯಿದ್ದೇನೆ. ನಾನೊಂದು ಹೇಳ್ತೇನೆ ನಿಮಗೆ, ಲಾಸ್ಟ್ ಟೈಮ್ ಉಂಟಲ್ಲ ನನ್ನ ಅತ್ತೆ ಕಪ್ಪ ರೊಟ್ಟಿ ಮಾಡುವಾಗ ಅದು ಎಣ್ಣೆ ಉಂಟಲ್ಲ, ಎಣ್ಣೆಯ ಬದಲು ಹನಿಯನ್ನು ಯೂಸ್ ಮಾಡಿದೆ ಆಯಿತಾ. ಸೇಮ್ ಕಲರ್ ಉಂಟು ಅದೆರಡು ಸಹ, ಎಳ್ಳೆಣ್ಣೆ ಮತ್ತು ಹನಿ. ನಾವು ಅಂದ್ಕೊಂಡದೆ ಅಂತ, ನಾನು ಫಸ್ಟ್ 2 ತಿಂದೆ, ಎಂತ ಸಹ ಗೊತ್ತಾಗಲಿಲ್ಲ ನನಗೆ ದೋಸೆ, ಕಪ್ಪ ರೊಟ್ಟಿ. ಬಟ್ ಹೀಗೆ ತಿಂತ ಸ್ವೀಟ್ ಆಗ್ತಾ ಹೋಯ್ತು ಆಯಿತಾ. ಸೊ ಮತ್ತು ಇದು ಕಾವಲಿಂದ ಎದ್ದೇಳ್ತಾ ಸಹ ಇರಲಿಲ್ಲ ಇದು ಕಪ್ಪ ರೊಟ್ಟಿ. ನಾನು ಅತ್ತೆ ಹೇಳಿಲ್ಲ, ಇದೇನು ಇದು ಸ್ವೀಟ್ ಆಗಿದೆ ಅಂತ ಹೇಳಿ. ಮತ್ತೆ ಗೊತ್ತಾಯಿತು ನಮಗೆ ಅತ್ತೆ ಎಣ್ಣೆಯ ಬದಲು ಹನಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ. ಇದು ಲಾಸ್ಟ್ ಟೈಮ್ ಮಾಡುವಾಗ ಆದದ್ದು. ಸೊ ನನಗೆ ನೆನಪಾಗ್ತಾ ಇತ್ತು ಕಪ್ಪ ರೊಟ್ಟಿ ಮಾಡುವಾಗ. ಹಾಗೆ ಅದೆಲ್ಲ ಆಗಿ ನಾನು ಮತ್ತು ನೆಲ ಒರೆಸಿ ಕಸ ಗುಡಿಸಿ ಆಫೀಸ್ ಕೆಲಸ ಸಹ ಇತ್ತಾಯಿತು. ಆಫೀಸ್ದು ಕೆಲಸದ ಮಧ್ಯದಲ್ಲಿ ನಾನು ಹೋಗಿ ಬಂದದ್ದು. ಇಲ್ಲಿ ನೋಡಿ, ಅವ್ಯಾನ್ಗೆ ಆಟ ಆಡಲಿಕ್ಕೆ ಇವತ್ತು ಮಕ್ಕಳು ಬಂದಿದ್ದಾರೆ. ಇವರು ಚಿಕ್ಕಪ್ಪನ ಮನೆಯಲ್ಲಿ ಕೆಲಸಕ್ಕೆ ಇದ್ದಾರಲ್ಲ, ಅವರ ಮಕ್ಕಳು. ಸೊ ಅದಾದಮೇಲೆ ನಾನಿಲ್ಲಿ ರೂಮಿಗೆ ಬಂದು ಫುಲ್ಲೆಲ್ಲ ಮಡಚ್ತಾ ಇದ್ದೇನೆ ಅಂತ. ಬೆಳಗ್ಗೆ ಏಳುವ ಅರ್ಜೆಂಟಲ್ಲಿ ನನಗೆ ಇದು ಮಡಚಲಿಕ್ಕೆ ಸಹ ಮರ್ತೋಗ್ತದೆ. ಮತ್ತು ಅವ್ಯಾನ್ ಲೇಟ್ ಎದ್ದೇಳೋದು, ಹಾಗೆ ನಾನು ಇಲ್ಲಿ ಸೈಡಲ್ಲೆಲ್ಲ ಇಟ್ಟಿರ್ತೇನೆ, ಅಂದರೆ ಬೀಳದಾಗೆ. ಮತ್ತು ನೋಡಿ ನೀವು, ಅದು ನಮ್ಮ ಬೆಡ್ ಉಂಟಲ್ಲ, ನಾವು ಹೊಸ ತಗೊಂಡದ್ದು ಮ್ಯಾಟ್ರೆಸ್ ಉಂಟಲ್ಲ, ಹೊಸತು ನಾವು ಪರ್ಚೇಸ್ ಮಾಡಿದ್ದೀವಿ. ನಾನು ಅದು ವೀಡಿಯೋ ಎಲ್ಲ ಹಾಕಲಿಲ್ಲ ಆಯಿತಾ. ನಾನು ವೀಡಿಯೋ ಮಾಡಲೇ ಇಲ್ಲ, ಯಾಕಂದರೆ ನಾನು ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಆ ಟೈಮಲ್ಲಿ. ನಾನು ಮಂಗಳೂರಲ್ಲಿದ್ದೆ, ಅದು ಆನ್ಲೈನಲ್ಲಿ ತಗೊಂಡದ್ದು ನಾವು. ಬರುವಾಗ ನಾನು ಮಂಗಳೂರಲ್ಲಿದ್ದೆ. ಮತ್ತು ಇವರೆಲ್ಲ ನನ್ನೆಲ್ಲ ಓಪನ್ ಮಾಡಿದ್ದು, ಇವರಂತೂ ಮಾಡೋದಿಲ್ಲ
ಆಗೋದಿಲ್ಲ ವೀಡಿಯೋ, ಅದಂತೂ ನಾನು ಮೊದಲೇ ಹೇಳ್ತೇನೆ. ಇವರಿಗೆ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ. ಸೊ ವೇಕ್ ಫಿಟ್ ಅವರದು ತುಂಬ ಒಳ್ಳೆಯದುಂಟಾಯ್ತಾ. ನಾವಿನ್ನು ನೆಕ್ಸ್ಟ್ ಅತ್ತೆಗೆ ಪರ್ಚೇಸ್ ಮಾಡಬೇಕಂತ ಇದ್ದೇವೆ. ಸೊ ನಿಮಗೆ ಆಗ ನಾನು ಅದರ ವೀಡಿಯೋವನ್ನು ಕ್ಲಿಯರಾಗಿ ತೆಗೆದು ನಾನು ನಿಮಗೆ ರಿವ್ಯೂ ಕೊಡ್ತೇನೆ. ತುಂಬ ಅಂದರೆ ತುಂಬಾ ಒಳ್ಳೆಯದುಂಟು. ನನಗೆ ಪರ್ಸ್ನಲಿ ನಮಗೆ ಇಷ್ಟ ಆಯಿತು, ನನಗೆ ಮತ್ತು ಗೌತಮಿಗೆ. ಹಾಗೆ ಅದರದ್ದು ಬೆಡ್ ಸ್ಪ್ರೆಡ್ ಉಂಟಲ್ಲ, ಅದೊಂದೇ ಇರೋದು ಅದಕ್ಕೆ ಫಿಟ್ ಆಗುವಂಥದ್ದು. ಮಂಗಳೂರಲ್ಲಿ ನೋಡಿ ಬಂದಿದ್ದೇವೆ ಒಂದು ಅದಕ್ಕೆ ಆಗುವಂಥದ್ದು. ಸೊ ನೆಕ್ಸ್ಟ್ ಹೋಗುವಾಗ ನಾವು ಪರ್ಚೇಸ್ ಮಾಡಬೇಕು. ಅಂದರೆ ನಾವು ನೋಡುವಾಗ ನಾವು ಇದು ಬೆಡ್ಡನ್ನು ತೆಗೆದಿರಲಿಲ್ಲ, ಹಾಗೆ ಇವರು ಹೇಳಿದರು ಬೆಡ್ಡನ್ನು ತೆಗೆದ ಮೇಲೇ ನಾವು ಪರ್ಚೇಸ್ ಮಾಡುವ ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದೇ ಬೇಕು, ಇಲ್ಲಾಂದರೆ ಸರಿ ರೀಚ್ ಆಗೋದಿಲ್ಲ ಕೆಳಗೆ ತನಕ, ಮೇಲೆ ಹೋಗ್ತದೆ. ಹಾಗೆ ಇಲ್ಲಿ ನಾನು ನೆಲ ಒರೆಸಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ಬಟ್ಟೆ ತೊಳಿಲಿಕ್ಕಿತ್ತು, ಹಾಗೆ ಸ್ವಲ್ಪ ಇದ್ದದ್ದು, ಹಾಗೆ ಕೈಯಲ್ಲೇ ತೊಳೆಯುವ ಅಂತ ಹೇಳಿ ಬೇಗ ಬೇಗ ನಾನು ತೊಳಿತಾ ಇದ್ದೇನೆ. ಮತ್ತು ಅಂತ ಹೇಳಿದರೆ ಅವ್ಯಂದು ಸ್ಕೂಲ್ ಉಂಟಲ್ಲ, ಇಲ್ಲೇ ಹತ್ತಿರ ಇರೋದಾಯ್ತಾ. ನಮ್ಮ ಮನೆಯಿಂದ ಒಂದು ಜಾಸ್ತಿ ಅಂದರೆ ಒಂದು 2.5 ಕಿಲೋಮೀಟರ್ಸ್ ಇರ್ಬೋದು. ವಿಷಯ ಅಂತ ಹೇಳಿದರೆ ತುಂಬ ದೂರ ದೂರ ಎಲ್ಲ ಹಾಕಿದರೆ ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಆದರೂ ಇವರು ಇರ್ತಾರೆ ಮನೆಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಮತ್ತು ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ಸಹ ಇವರು ಇರ್ತಾರೆ. ಮತ್ತು ನಮ್ಮ ಮನೆ ತನಕ ಎಲ್ಲ ಸ್ಕೂಲ್ ಬಸ್ ಎಲ್ಲ ಬರೋದಿಲ್ಲ ಆಯಿತಾ. ನಮ್ಮದು ಮನೆ ತುಂಬ ಒಳಗೆ ಉಂಟು, ಹಾಗೆ ನಾವು ಹತ್ತಿರದಲ್ಲೇ ಹಾಕಿದ್ದು. ಮತ್ತು CBSE ಸಿಲೆಬಸ್ಸ ಬ್ರೈಟ್ ಹೊರಿಝಾನ್ ಸ್ಕೂಲ್ ಅಂತೇಳಿ ಈ ವರ್ಷ ಓಪನ್ ಆದದ್ದು. ಸೊ ಅಲ್ಲಿಂದ ನಾವು ಸೀದಾ ತರಕಾರಿ ಪರ್ಚೇಸ್ ಮಾಡಿ ನಮ್ಮ ಅಭಿಯಾನಿಗೆ ಇದು ಶೀತ ಮತ್ತು ಕೆಮ್ಮು ಕಾಡ್ತದೆ ಕನ್ನಕ್ಕ ಪ್ಲೀಸ್. ಅಭಿಯಾನಿಗೆ ಗೌತು ಪ್ಲೀಸ್ ಗೌತು ಶೇಕೋದ ಸರ್. ಅಭಿಯಾನಿಗೆ ಶೀತ ಮತ್ತು ಕೆಮ್ಮು, ಹಾಗೆ ನಾವೀಗ ಮೂಡುಬಿದ್ರೆ ಹೋಗ್ತಾ ಇದ್ದೇವೆ ಡಾಕ್ಟರ್ ಹತ್ರ ತೋರಿಸಲಿಕ್ಕೆ. ENT ಹತ್ರ ಹೋಗೋದು ನಾವು. ಮತ್ತು ಬೇರೆ ಈ ಥರ ಎಲ್ಲ ಇದ್ದರೆ ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡೋದು. ಖಾಲಿ ಶೀತ ಕೆಮ್ಮು ಅದರೆಲ್ಲ ಅಕ್ಷತಾ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ, ಅವರ ಹತ್ರ ಹೋಗೋದು. ಇಲ್ಲಿ ಫಸ್ಟಿಗೆ ನಾವು ಅವ್ಯಾಂದು ಸೈಕಲ್ ರಿಪೇರಿಗೆ ಕೊಡುವ ಅಂತ ಹೇಳಿ ಬಂದಿದ್ದೇವೆ. ನಮ್ಮ ನೇಬರ್ಸ್ ಅಂದರೆ ನಮ್ಮ ಮೇರಿಲ್ ಮನೆಯ ಮೇಲೆ ಇರುವವರು ಕೊಟ್ಟದ್ದಾಯ್ತಾ ಸೈಕಲ್. ಅವರಂದರೆ ಸ್ಕ್ರ್ಯಾಪಿಗೆ ಹಾಕಲಿಕ್ಕಿದ್ರು, ಬಟ್ ನಾನೇ ಕೇಳಿದ್ದು ಅವ್ರ ಹತ್ರ, ನನ್ನಮ್ಮ ಕೇಳಿದ್ರಂತೆ ಅದನ್ನು ರಿಪೇರಿ ಮಾಡಿ ಅವ್ಯಾನ್ ಯೂಸ್ ಮಾಡಲಿ ಅಂತೇಳಿ. ಈಗಲೇ ಹೊಸತು ತೆಗೆಯೋದು ಬೇಡ ಅಂತೇಳಿ, ಒಂದು 5th ಬರ್ಡೇಗೆ ಹೊಸತು ತೆಗೆಯುವ ಅಂತ ಹೇಳಿ ಅವನಿಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಅದು ಸರಿ ಮಾಡಿ ಕೊಟ್ಟರು ಬೇಗ. ಹಾಗೆ ಅದೆಲ್ಲ ಆಗಿ ನಾವಿಲ್ಲಿ ಡಾಕ್ಟ್ರ್ ಹತ್ರ ಬರ್ತಾ ಇದ್ದೇವೆ. ನಾವು ಕಾರನ್ನು ಅಲ್ಲಿ ಗ್ರೌಂಡಲ್ಲಿ ಇಟ್ಟು ರಿಕ್ಷಾದಲ್ಲಿ ಹೋಗೋದಾಯ್ತು, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಇಲ್ಲ, ನಮಗೆ ಅದೇ ಸಮಸ್ಯೆ ಆಗೋದು. ಹಾಗೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಆದಮೇಲೆ ನನಗೆ ಚಪ್ಪಲೊಂದು ಬೇಕಿತ್ತು ಡೈಲಿ ಯೂಸಿಗೆ. ಹಾಗೆ ಚಪ್ಪಲೆಲ್ಲ ಪರ್ಚೇಸ್ ಮಾಡಿ ವಾಪಸ್ ಮನೆಗೆ ಬಂದು ನಾನು ನನ್ನ ಕೆಲಸಕ್ಕೆ ಕೂತ್ಕೊಂಡೆ. ಯಾಕಂದರೆ ಕೆಲಸ ಮಾಡಲೇಬೇಕಾಗ್ತದೆ, ನನಗೆ ಅದೊಂದನ್ನು ಮಿಸ್ ಮಾಡಲಿಕ್ಕೇ ಇಲ್ಲ. ಟೈಮ್ ಸಿಗುವಾಗೆಲ್ಲ ರಪ್ಪ ಮಾಡಿ ಮುಗಿಸೋದು. ಇವನ್ ನೋಡಿ ಇಲ್ಲಿ ಇದ್ದದ್ದೆಲ್ಲ ಪ್ರಸಾದವನ್ನು ಚೆಲ್ಲಿದ್ದಾರೆ. ಕಸಲರೆ ಅವಿಯಾನ್ ಕಸಲ್ತೆ ಅವಿಯಂತ ಕಸಲೆ ಮಿಕ್ಸರೆ ಮಿಕ್ಸರೆ ಕಸಲೆ सांगते ಶೀ ಎಂತ ಮಾಡುದು? ಎಂತ ಮಾಡುದು ನೀನು? ಅದೆಂತ ಅದೆಂತ ಸ್ಪೀಡ್ ಅಂತ. ಆ್ಯಕ್ಚುಲಿ ಒಂದು ಹೊಸ ಫ್ಯಾನ್ ತಂದದ್ದು ನಾವು. ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಅಂದರೆ ಫ್ಯಾನ್ ಸರಿ ಇರಲಿಲ್ಲ ಇಲ್ಲಿ, ಮತ್ತು ಹಿಂದೆಗಡೆ ಉಂಟಲ್ಲ ಶೀಟ್ ಹಾಕಿದ್ದೇವೆ ನಾವು, ಅಲ್ಲಿ ಒಂದು ಫ್ಯಾನ್ ಬೇಕಿತ್ತು. ಸೊ ಆರ್ಡರ್ ಮಾಡಿದ್ದು. ಇಲ್ಲಿದ್ದ ಫ್ಯಾನ್ ಅಲ್ಲಿ ಹಾಕಿ ಇಲ್ಲಿ ಹೊಸತು ಹಾಕಿದ್ದು. ಅದರಲ್ಲಿ ರಿಮೋಟ್ ಉಂಟು. ಅದು ಇವನಿಗೆ ಭಾರಿ, ಇಡೀ ದಿನ ರಿಮೋಟನ್ನು ಹಿಡ್ಕೊಂಡೇ ಇರೋದು ಈಗ. ಗುಬ್ಬಿ ಬಟನ್, ಅದು ಬಟನ್ ಎಂತ ಮಾಡ್ಲಿಕ್ಕೆ ಅವಿಯಾನ್? ಆಫ್ ಮಾಡ್ಲಿಕ್ಕಾ? ಆನ್ ಮಾಡ್ಲಿಕ್ಕೆ ಯಾವ ಬಟನ್? ಎಲ್ಲ ಗೊತ್ತುಂಟು ನಿಂಗೆ. ಪೂರ ಬಾಯ್ रहता से बत्ती ठीक है तोड़ीदा नका जावे हाँ ಜೋಲ್ನ ಇಂದ ರಿಮೋಟ್ ಅದ ಜಯಂತಿನೇ ಆತ ಜೋವಣ್ಣ. ಇವತ್ತು ಊಟಕ್ಕೆ ಮಾವಿನಕಾಯಿ, ಮಶ್ರೂಮ್ ಕರಿ, ಕ್ಯಾಬೇಜ್ ಬೋಂಡ ಮತ್ತು ರೈಸ್. ನಮಗೆ
ಇವನ್ ನೋಡಿ ಇಲ್ಲಿ ಊಟ ಮಾಡಿರಲಿಲ್ಲ ಆಯಿತಾ ಮಧ್ಯಾಹ್ನ. ಈಗ ಎಂತ ಅಂತ ಗೊತ್ತಿಲ್ಲ, ಸರಿ ಊಟವೇ ಮಾಡೋದಿಲ್ಲ ಮಧ್ಯಾಹ್ನ. ಬಟ್ ಸಂಜೆ ಎದ್ದ ತಕ್ಷಣ ಕೂಗ್ತಾನೆ ಊಟ ಬೇಕಂತ ಹೇಳಿ. ಅಂದರೆ ಶೆಕೆಗೆ ಎಂತ ಅಂತ ಗೊತ್ತಿಲ್ಲ, ನಮಗೇನೆ ಊಟ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಈ ಶೆಕೆಗೆ, ಜಾಸ್ತಿ ನೀರೇ ಕುಡಿಯೋದಲ್ಲ. ಹಾಗೆ ಇವನನ್ನು ಒಂದು 4:30ಗೆ ಎದ್ದ, ಆಗ ಊಟ ಮಾಡಿಸ್ತಾ ಇದ್ದೇನೆ. ಇಲ್ಲಿ ನಾನು ಮತ್ತು ಗೌತಮ್ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಶಟಲ್ ಆಟ ಆಡುವ ಅಂತ ಹೇಳಿ ಆಟಾಡ್ತಾ ಇದ್ದೇವೆ. ಹೀಗೆ ಟೈಮ್ ಸ್ಪೆಂಡ್ ಮಾಡೋದು. ಅದು ಆ್ಯಕ್ಚುಲಿ ರ್ಯಾಕೆಟ್ಸ್ ಅರಿಲ್ಲ ಆಯಿತಾ, ಅವ್ಯಾನಿಗೆ ಅಂತ ಹೇಳಿ ತಂದದ್ದು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಮತ್ತು ಇವರು ನನಗೆ ಹೇಳಿದ್ರು, ನಿಮಗೆ ಆಟ ಆಡಲಿಕ್ಕೆ ಗೊತ್ತಿಲ್ಲ, ಸಾಕಾಗ್ತದೆ ನನಗೆ ಅಂತ ಹೇಳಿ ನನಗೆ ಮಕ್ಕಳು ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಮನೆಯಲ್ಲಿ ಜಾಕ್ ಫ್ರೂಟ್ ಆಗಿತ್ತು, ಸೊ ಅದನ್ನು ನಾವು ತಿಂತಾ ಇದ್ದೇವೆ ಇಲ್ಲಿ. ಇದು ಸ್ಕೈ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ನೋಡಿ, ಫುಲ್ ಮೋಡ ಸಹ ಆಗಿದೆ ಆಯಿತಾ. ಗುಡುಗು ಸಹ ಬರ್ತಾ ಉಂಟು. ಇನ್ನು ಮಳೆ ಬರ್ತದ ಗೊತ್ತಿಲ್ಲ, ಯಾವಾಗ ಸಹ ಹಾಗೆಯೇ ಮೋಡ ಆಗ್ತದೆ, ಗುಡುಗು ಬರ್ತದೆ, ಮಳೆ ಮಾತ್ರ ಕಾಣೋದಿಲ್ಲ. ಫುಲ್ ವೆದರ್ ಸಹ ಚೆಂದ ಉಂಟು ಈಗ. ಮತ್ತು ಸಂಜೆ ಸ್ವಲ್ಪ ಹೊತ್ತು ಅವಿಯನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ಇಲ್ಲಿ. ಅದು ಫಿಶ್ ಬ್ಲಾಕ್ಸ್ ಉಂಟಲ್ಲ, ಪಝಲ್ಸ್ ಅದು, ಹಾಗೆ ಅದನ್ನು ಮಾಡ್ತಾ ಇದ್ದೀನಿ. ಅದನ್ನು ನಾನು ಲಾಸ್ಟ್ ಟೈಮ್ ವರ್ಕಳ ಹೋದಾಗ ತಂದದ್ದು. ಸೊ ಅವನಿಗೆ ಖುಷಿ ಆಗ್ತದೆ ಅದರಲ್ಲಿ ಆಟ ಆಡುವಾಗ. ಇಷ್ಟೇ ಆಗಿತ್ತು ಇವತ್ತಿದು ವ್ಲಾಗ್ ಅಂತ ಹೇಳೋದಿಲ್ಲ, ಮೇ ಬಿ ನಾನು ನಾಳೆ ಇದರದ್ದು ಕಂಟಿನ್ಯೂಷನ್ ಪಾರ್ಟ್ ಮಾಡ್ತೇನೆ. ಇನ್ನು ನೈಟ್ ನಾನು ಎಂತ ಸಹ ಶೂಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ನನಗೆ 8:30 ನನಗೆ ಮೀಟಿಂಗ್ಸ್ ಇರ್ತದೆ. ಅದಾದಮೇಲೆ ಸ್ವಲ್ಪ ಟೈಮ್ ಇರೋದು ಅವಿಯನ್ ಜೊತೆ ಸ್ಪೆಂಡ್ ಮಾಡಲಿಕ್ಕೆ. ಊಟ ಆಗಿ ಮತ್ತೆಲ್ಲ ಸಹ ಮಲಗುದೆ, ಹಾಗೆ ನನಗೆ ಎಂತ ಸಹ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ನೈಟ್ ಜಾಸ್ತಿ. ಇನ್ನು ನಾಳೆ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು, ನನ್ನ ಫ್ರೆಂಡ್ ಅವಳು. ಸೊ ಇಲ್ಲಾಂದರೆ ಸ್ವಲ್ಪ ಫಂಕ್ಷನ್ಸ್ ಈಗ ಸಮ್ಮರ್ಸಿನಲ್ಲಿ ಅವಾಯ್ಡ್ ಮಾಡ್ತೇನೆ ಆಯಿತಾ. ಯಾರಾದರೂ ಅಷ್ಟು ಕ್ಲೋಸ್ ಅಂತ ಇದ್ದರೆ ಹೋಗೋದು ನಾನು. ಬಟ್ ಇವಳು ನನಗೆ ಸ್ವಲ್ಪ ಹತ್ತಿರವೇ, ಹಾಗೆ ಹೋಗಲೇಬೇಕು. ಟ್ಯಾಂಕಿಯಲ್ಲಿ ನೀರು ಫಿಲ್ ಆಯಿತು, ಒಂದು ನಿಮಿಷ. ಸೊ ಅವಳುಂಟಲ್ಲ ಕ್ಲೋಸ್ ಇದ್ದಾಳೆ ಅಂತ ಹೇಳಿ ನಾಳೆ ಹೋಗ್ಲಿಕ್ಕುಂಟು. ಅದು ಸಹ ನಾನು ಹೋಗೋದು 12:30 ನಂತರ, ಯಾಕಂದರೆ ನನಗೆ ಕೆಲಸ ಉಂಟು. ನಾನು ರಜೆ ಎಲ್ಲ ಹಾಕೋದಿಲ್ಲ ಆಯಿತಾ, ಅಂದರೆ ಆ ಥರ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಹಾಕೋದು. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡಿ ಎಲ್ಲ 12:30 ನಂತರ ಹೋಗೋದು ಮದುವೆಗೆ. ಇವರು ಬರ್ತಾರ ಗೊತ್ತಿಲ್ಲ ನನಗೆ. ಇವರಿಗೆ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ತುಂಬ ಅಂದರೆ ಅವಾಯ್ಡ್ ಮಾಡ್ತಾರೆ, ಅವರಿಗೆ ಇಂಟ್ರೆಸ್ಟ್ ಇಲ್ಲ ಫಂಕ್ಷನ್ಸಲ್ಲೆಲ್ಲ. ಅವ್ರು ಬರಲೇ ನಾನು ಒಬ್ಬಳೇ ಹೋಗೋದು ಆ್ಯಕ್ಟಿವದಲ್ಲಿ. ಎಡಪದ ಉಂಟಲ್ಲ, ಅಲ್ಲಿರೋದಾಯ್ತು ಮದುವೆ. ಸೊ ಇನ್ನು ನಾಳೆ ಸಿಗುವ. ಇದೇ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್. ನಾಳೆ ಬೆಳಗ್ಗೆ ವಾಪಸ್ ಸಿಗ್ತೇನೆ. ಬಾಯ್. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಫ್ರೆಂಡಿದು ಮದುವೆ. ಆ್ಯಕ್ಚುಲಿ ನಂದು ಬ್ಲೌಸ್ ಇನ್ನೂ ಸಹ ಸ್ಟಿಚ್ ಆಗಲಿಲ್ಲ. ಈಗ ತರಲಿಕ್ಕೆ ಹೋಗೋದು ಇವ್ರ ಜೊತೆ. ಇವರು ಡಿಪೋಗೆ ಹೋಗ್ತಾರೆ, ನಾನು ಅಲ್ಲಿ ಬ್ಲೌಸ್ ಕಲೆಕ್ಟ್ ಮಾಡಲಿಕ್ಕೆ ಹೋಗೋದು. ಸೊ ಬನ್ನಿ ಹೋಗುವ. ಡೈಲಿ ಅಪ್ ಅಂಡ್ ಡೌನ್ ಕೋಡೆಲ್ಲ ಕೋಣು ನಾವು ಮದುವೆಗೆ ರೆಡಿ ಆದ್ವಿ ನೋಡಿ. ಇದೆ ನನ್ನ ಸ್ಯಾರಿ, ಮತ್ತು ನಾನು ಕರೆಕ್ಟಾಗಿ ತೋರಿಸ್ತೇನೆ. ನನಗೆ ಇದು ಆ್ಯಕ್ಚುಲಿ ಅತ್ತೆ ತಂದು ಕೊಟ್ಟದಾಯಿತು. ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ, ಕಾಟನ್ ಸ್ಯಾರಿ. ಜಸ್ಟ್ 590 ರುಪೀಸ್ ಇದಕ್ಕೆ, ಬಟ್ ತುಂಬ ಇಷ್ಟ ಆಯಿತು. ಮತ್ತು ನಾನು ಬ್ಲೌಸ್ ಅದಕ್ಕೆ ಈ ಥರ ಹೊಲಿಸೇನೆ ನೋಡಿ, ಈ ಥರ ಇಲ್ಲಿ ಓಪನ್, ಮತ್ತು ನಿಮಗೆ ಬ್ಯಾಕ್ ನಾನು ಮತ್ತೆ ತೋರಿಸ್ತೇನೆ. ಸೊ ಇವತ್ತಿನ ಲುಕ್ ಹೇಗೆ ಕಾಣ್ತಾ ಇದ್ದೇನೆ ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಆಯಿತು, ಫಂಕ್ಷನಿಗೆಲ್ಲ ಹೋಗಿ ಬಂದು ನನಗೆ ಆಫೀಸ್ ಕೆಲಸ ಇತ್ತು, ಹಾಗೆ ನಾನು ಎಂತ ಸಹ ಶೂಟ್ ಮಾಡಲಿಲ್ಲ. ಈಗ 5:10 ಆಗ್ತಾ ಬಂತು. ಡಿಪ್ಪೋಗೆ ಹಾಲು ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವರು ಟಿಪ್ಪರಿಗೆ ಹೋದರು ಬಂದು, ಹಾಗೆ ಈಗ ಹೋಗ್ತಾ ಇದ್ದೇವೆ ನಾನು ಮತ್ತು ಅವಿಯನ್. ಇವನ್ ನನ್ನಕ್ಕಿಂತ ಮುಂಚೆ ಬಂದು ಗಾಡಿಯಲ್ಲಿ ಕೂತ್ಕೊಳ್ತಾನೆ. ಸೊ ಇನ್ನೆಂತೇಳಿದರೆ ಇವತ್ತು ನನ್ನ ನಾದಿನಿ ಬರ್ತಾರೆ ಪುನಃ ಮನೆಗೆ. ನಾದಿನಿ ಮತ್ತು ಅವಳ ಅತ್ತೆ ಮಾವೆಲ್ಲ. ಯಾಕೆ ಅಂತ ಹೇಳಿದರೆ ನಾಳೆ ಅವರು ಮೈಸೂರಿಗೆ ಹೋಗೋದು. ನನ್ನ ಅತ್ತೆ ಸಹ ಹೋಗ್ತಾರೆ. ಸೊ 3 ಡೇಸ್ ಇಲ್ಲ ಅತ್ತೆ ಮನೆಯಲ್ಲಿ. ನಾನು ಗೌತಮ್ ಅವಿಯನ್ ಮಾತ್ರ ಮನೆಯಲ್ಲಿ. ಅಜ್ಜಿ ಸಹ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಹಾಗೆ ಇನ್ನು 3 ದಿನ ಎಲ್ಲ ನನ್ನದೇ ಕೆಲಸ ಮನೆಯಲ್ಲಿ. ಅತ್ತೆ ಇಲ್ಲದಾಗ ನಿಜವಾಗಿ ಗೊತ್ತಾಗೋದಾಯ್ತಾ, ತುಂಬ ಕೆಲಸ ಇರ್ತದೆ ಆಗ ಅಂತ ಹೇಳೋದೇ ಬೇಡ.
ಹಾಗೆ ನೋಡುವ, ಇನ್ನು ನೈಟ್ ಅವರ್ ಬಂದ ಮೇಲೆ ಎಂಥವ್ರು ಶೂಟ್ ಮಾಡ್ಲಿಕ್ಕೆ ಆಗ್ತದೆ ನಾನು ನೋಡ್ತೇನೆ. ಆಗಲಿಲ್ಲ ಅಂದರೆ ಮೇ ಬಿ ಇದೇ ಲಾಸ್ಟ್ ವೀಡಿಯೋ ಇರ್ಬೋದು. ಯಾಕಂದರೆ ವಾಪಸ್ ನನಗೆ ಹೋಗಿ ಈಗ ಕೆಲಸ ಉಂಟು, ಮನೆಗೆ ಹೋಗಿ, ಅಂದರೆ ಆಫೀಸ್ ಕೆಲಸ ಇರೋದು ಹಾಗೆ. ಅವ್ಯಾ ಎಲ್ಲಿ ಹೋಗೋದು ನಾವೀಗ? ಅವನಿಗೆ ಜೋರು ಶೀತ ಮತ್ತು ಕೆಮ್ಮು ಆಯಿತಾ, ಆದರೆ ಸಹ ಮನೇಲಿ ನಿಲ್ಲುವುದಿಲ್ಲ ಅವನು. ಸೊ ಓಕೆ, ಮತ್ತೆ ಸಿಗುವ. ಸಮ ಹಾತ್ ಪುರ ಅದನ್ನ ಕೆಳಗೆ ಹಾಕುವ, ಬಿಡು ಕೆಳಗೆ ಹಾಕುವ. ಮಾಡು. ಅದೆಂತ ಹುಲಿ ಸರಿ ದುಡು. sama karawian. हाथ मुरा कैसे अभियान चिंचु कೈಯಲ್ಲ ಹೇಗೆ ಮಾಡು. ಓದ್ಯಾವಾ ಈ ಮಕ್ಕಳು